ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು ಈ ಥರ ಸಿಲ್ವರ್ ತಂತಿ ಸಿಗುತ್ತೆ, ಆಮೇಲೆ ಮಣಿ, ಈ ಥರ ಫ್ಲವರ್ಗಳು, ಇದನ್ನೆಲ್ಲ ತಗೊಂಡು ಒಂದು ಹೇರ್ ಸ್ಟೈಲಿಗೆ ಬೇಕಾಗಿರೋದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 15 ಇಂಚಿಂದ ಒಂದು ತಂತಿ ತಗೊಂಡು ಅದರೊಳಗೆ ಮಣಿ ಪೋಣಿಸ್ಕೊಂಡು ಇಷ್ಟು ಹಿಂಗೆ ಬಿಟ್ಕೊಂಡು ಇದನ್ನು ಸುತ್ತಬೇಕೀಗ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಸುತ್ತಕೊಂಡು ಮತ್ತೆ ಮಣಿ ಹಾಕಿ ಈ ಥರ ಪೊಣಸಿರೋದನ್ನು ಹಿಂಗೆ ಇಟ್ಕೊಂಡು ತಿರುಗ್ಬೇಕು. ಇದನ್ನು ಇಲ್ಲಿಗೆ ಇಟ್ಕೊಂಡ್ವಿ. ಈಗ ಈ ಕಡೆ ತಿರುಗಿಸ್ಕೊಂಡು ಮತ್ತಿಷ್ಟೇ ಉದ್ದಕ್ಕೆ ಮಣಿ ಹಾಕಿ ಸುತ್ಕೋಬೇಕು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಹಾಕೊಂಡು ಹೋಗ್ಬೇಕು. ಈ ಥರ ಎಷ್ಟು ಮಣಿ ಬೇಕೋ ಅಷ್ಟು ಮಣಿನ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 5-6 ಹಾಕ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಡಿಸೈನ್ ಪ್ರಕಾರ ಹಾಕ್ಕೊಂಡು ಹೋಗ್ಬೇಕು. ಇದನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ದಪ್ಪ ತಂತಿ ಸಿಗತ್ತೆ. ಇದು ಸ್ವಲ್ಪ ತೆಳುವ ಇರುತ್ತೆ, ಇದು ಸ್ವಲ್ಪ ದಪ್ಪ ಇದೆ. ಇದನ್ನ ಫಸ್ಟ್ ಬೇಸನ್ನಾಗಿ ರೆಡಿ ಮಾಡ್ಕೋಬೇಕು. ಹಿಂಗೆ ಫಸ್ಟ್ ಈ ಥರ ದಪ್ಪ ಮಣಿ ಹಾಕ್ಕೊಂಡಿರೋದನ್ನ ಇಟ್ಕೋತಾ ಇದ್ದೀನಿ. ಇದು ಒಂದು ತಂತಿನ ಬದಿಗೆ ಇಟ್ಕೋಬೇಕು. ಈ ಥರ ಒಂದು ಫ್ಲವರ್ ಅನ್ನು ಇಟ್ಟು ಮತ್ತೆ ಇದಕ್ಕೆ ಹಿಂಗೆ ಮೂರು ಇರೋದನ್ನ ಇಟ್ಕೊಂಡು ಹೋಗ್ಬೇಕು. 3, 5 ನಮಗೆ ಯಾವ ಥರ ಸೆಟ್ ಆಗುತ್ತೋ ಹಾಗೆ ಇಟ್ಕೊಂಡು ಇದನ್ನ ರೆಡಿ ಮಾಡ್ತಾ ಹೋಗ್ಬೇಕು. ಮತ್ತೆ ಇನ್ನೊಂದು ಫ್ಲವರು, ಈ ಫ್ಲವರಿಗೆ ಕಡ್ಡಿ ಇರುತ್ತೆ, ಹಿಂಗೆ ಸಿಗತ್ತೆ. ಇದನ್ನಿಟ್ಟು ಮೇನ್ ತಂತಿಗೆ ಸುತ್ತಾ ಹೋಗ್ಬೇಕು. ಈ ಥರ ದೊಡ್ಡ ಹೂವನ್ನು ಒಂದು ಇಡ್ತೀನಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಸೆಟ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ಒಂದು ಸ್ವಲ್ಪ ಹಾಕ್ತೀನಿ ಇಲ್ಲಿ. ಹೆಚ್ಚೋದಿರೋ ತಂತಿನ ಈ ಥರ ಸುತ್ತಿ ಸುತ್ತಿ ಇಟ್ಕೊಂಡ್ರೆ ಆಯ್ತು. ಇದೀಗ ರೆಡಿ ಆಗುತ್ತೆ.
ಎಷ್ಟೊಂದು ವೆರೈಟಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಎಲ್ಲ ತಲೆಗೆ ಹಾಕ್ಕೊಳ್ಳೋದು, ಕಲರ್ ಕಲರ್ ಸೀರೆಗೆ ಮ್ಯಾಚಿಂಗು. ಸಿಲ್ವರ್ ಕಲರು ಇದು ಹೆಂಗಿದೆ ನೋಡಿ ಫ್ರೆಂಡ್ಸ್, ವಿತ್ ರೋಸು. ಇದು ಈಗ ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.